ಔಷಧಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಆರ್ಥ್ರೈಟಿಸ್ ಅಂತಂದ್ರೇನು, ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ನ ನೋಡ್ತಾರೆ, ಆರ್ಥ್ರೈಟಿಸ್ ನ ಲಕ್ಷಣಗಳು ಯಾವ ರೀತಿ ಇರಬಹುದು, ಆರ್ಥ್ರೈಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಆಗಿರಬಹುದು, ಇನ್ನು ಟ್ರೀಟ್ಮೆಂಟ್ಸ್ ಯಾವ ರೀತಿ ಇದೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ, ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಪಾರ್ವತಿ ಅವರು. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮೊದಲನಾಗಿ ತಿಳಿಸ್ಕೊಡಿ ಡಾಕ್ಟರ್, ಈ ಆರ್ಥ್ರೈಟಿಸ್ ಅಂತಂದ್ರೆ ಏನು? ಆರ್ಥ್ರೈಟಿಸ್ ಅಂದಾಗ ಸುಮಾರು ಜನ ಪೇಷಂಟ್ಸ್ ಅನ್ಕೊಳ್ತಾರೆ ಅಂದರೆ ರಿಲೇಟೆಡ್ ಟು ಜಾಯಿಂಟೇ ಇರುತ್ತೆ, ಅಥವಾ ಈ ಎಲ್ಲ ಕಡೆ ಜಾಯಿಂಟ್ ಪೇನ್ಸ್ ಆಗೋದು ಕೂಡ ಆರ್ಥ್ರೈಟಿಸ್, ಅಥವಾ ಕೆಲವೊಬ್ಬರಿಗೆ ಇರುತ್ತೆ ಏಜ್ ಆಗಿದ್ಮೇಲೆ ಆರ್ಥ್ರೈಟಿಸ್ ಬರೋದು ಅಂತ. ಅದಕ್ಕಿಂತ ಮುಂಚೆ ನಾವು ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಬರೋದಿಲ್ಲ, ಆರ್ಥ್ರೈಟಿಸ್ ಇರೋದಿಲ್ಲ. ಆರ್ಥ್ರೈಟಿಸ್ ಅಂದಿದ ತಕ್ಷಣ ಮ್ಯಾಕ್ಸಿಮಮ್ ಪೇಷಂಟ್ಸಿಗೆ ಅರ್ಥ ಆಗೋದು ಏಜ್ ರಿಲೇಟೆಡ್, ಅಂದರೆ ಆಸ್ಟಿಯೋ ಆರ್ಥ್ರೈಟಿಸೇ ಬರುತ್ತೆ ಕಾಮನ್ ಆಗಿ ಎಲ್ರಿಗೂ ಸಹ. 55-60 ಇಯರ್ಸ್ ನಂತರನೇ ಈ ಆರ್ಥ್ರೈಟಿಸ್ ಬರೋದು. ಸೊ ಅಲ್ಲಿವರೆಗೂ ಕೂಡ ಆರ್ಥ್ರೈಟಿಸ್ ಅಂಶಗಳು ಬರೋದಿಲ್ಲ, ನಿಮಗೆ ಕಾಡೋದಿಲ್ಲ ಅಂತ ಅನ್ಕೊಳ್ತಾರೆ. ಬಟ್ ಅದರ್ ಸಿಸ್ಟಮ್ ಆಫ್ ಆರ್ಥ್ರೈಟಿಸು ಇರುತ್ತೆ, ಸುಮಾರು ಟೈಪ್ಸ್ ಅಲ್ಲಿ ಇರುತ್ತೆ ನಿಮ್ಗೆ ಆರ್ಥ್ರೈಟಿಸ್ ಅಲ್ಲಿ. ಯಾಕಂದ್ರೆ ಪ್ರತಿಯೊಂದು ಆರ್ಥ್ರೈಟಿಸ್ ಅಂದಾಗ ಈಗ ಜಾಯಿಂಟ್ ರಿಲೇಟೆಡ್ ಇರುತ್ತೆ. ಎಲ್ಲೇ ನೀವು ಜಾಯಿಂಟ್ ನೋಡ್ತೀರಾ ಅಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ, ಅಥವಾ ಅಲ್ಲಿ ಇನ್ಫೆಕ್ಷನ್ಸ್ ಕೂಡಿರೋದ್ರಿಂದ ನಿಮ್ಗೆ ಏನಾದರೂ ಒಳಗಡೆ ಬೋನ್ಸ್ ಅಲ್ಲಿ ಜಾಯಿಂಟ್ಸ್ ಅಲ್ಲಿ ನಿಮಗೆ ಕಾರ್ಟಿಲೇಜಸ್ ಏನಾದರೂ ಟೇರ್ ಆಗ್ತಾ ಇದೆ, ಕಾರ್ಟಿಲೇಜಸ್ ಸವಿಯಕ್ಕೆ ಹೋಗ್ತಾ ಇದೆ, ಸೊ ಅವಾಗ ನೀವು ಆರ್ಥ್ರೈಟಿಸ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಥವಾ ಜಾಯಿಂಟ್ ಇನ್ಫ್ಲಮೇಷನ್ಸ್ ಅಂತ ಹೇಳ್ತೇವೆ. ಮೋರ್ ದೆನ್ 10,000 ಪೀಪಲ್, ಯಾಕಂದ್ರೆ ಡೇ ಟು ಡೇ ನಾವು ನೋಡ್ತೇವೆ ಪೇಷಂಟ್ ಆರ್ಥ್ರೈಟಿಸ್ ಸುಮಾರು ಜನ ಪೇಷಂಟ್ಸ್ ಇರ್ತಾರೆ. ಸೊ ಯಾವುದೋ ಆರ್ಥ್ರೈಟಿಸ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಹಲವಾರು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇರುತ್ತೆ. ಅಗೇನ್ ಯಾವ ಜಾಯಿಂಟಿಗೆ ಎಫೆಕ್ಟ್ ಆಗ್ತಾ ಬಂದಿದೆ, ಸ್ಮಾಲ್ ಜಾಯಿಂಟ್ ಎಫೆಕ್ಟೆಡ್ ಇದೆಯಾ, ದೊಡ್ಡ ಜಾಯಿಂಟ್ಸ್ ಎಫೆಕ್ಟೆಡ್ ಇದೆಯಾ, ಆಸ್ಟಿಯೋ ಆರ್ಥ್ರೈಟಿಸ್ ಅಂದಾಗ ಯಾವೆಲ್ಲ ಜಾಯಿಂಟ್ಸಿಗೆ ಎಫೆಕ್ಟ್ ಆಗಿರುತ್ತೆ, ರುಮಟೆಡ್ ಆರ್ಥ್ರೈಟಿಸ್ ಅಂದಾಗ ಯಾವೆಲ್ಲ ಜಾಯಿಂಟ್ಸಿಗೆ ಎಫೆಕ್ಟ್ ಆಗುತ್ತೆ. ಎಲ್ಲೇ ಕೂಡ ನೀವು ಜಾಯಿಂಟ್ ಏನು ನೋಡ್ತೀರಾ, ಬಿಕಾಸ್ ಬೋನ್ ಮತ್ತು ಜಾಯಿಂಟ್ ನಾವು ತುಂಬ ಇಂಪಾರ್ಟೆಂಟ್ ಆರ್ಗನ್ಸ್ ಅಂತ ಹೇಳ್ತೇವೆ ಬಾಡಿಯಲ್ಲಿ. ಸೊ ಪ್ರತಿಯೊಂದು ಈಗ ನಾವು ಬೋನ್ ತಗೊಂಡಾಗ ಅದರಲ್ಲಿ ಕ್ಯಾಲ್ಶಿಯಂ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಮಲ್ಟಿವಿಟಮಿನ್ಸ್ ಆಗ್ಬೋದು, ಮಿನರಲ್ಸ್ ಆಗ್ಬೋದು, ಇದೆಲ್ಲ ಸರಿಯಾಗಿ ನಮ್ಮ ಬಾಡಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂದಾಗ ನಿಮ್ಮ ಬೋನ್ ಡೆನ್ಸಿಟಿ ಬೆಟರ್ ಆಗಿರುತ್ತೆ. ಆಮೇಲೆ ಜಾಯಿಂಟ್ ನಿಮಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಜಾಯಿಂಟಲ್ಲೂ ಕೂಡ ನಿಮಗೆ 2 ಬೋನ್ ಜಾಯಿಂಟ್ ಆದಾಗ ಆ ಥರ ಅದು, ಅಥವಾ ಜಾಯಿಂಟ್ ಅಂತ ನಾವು ಹೇಳ್ತೇವೆ. ಸೊ 2 ಬೋನ್ ಹತ್ತಿರ ಇದ್ದಾಗ ನಿಮಗೆ ನಡುವೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸೊ ಈ ಸೈನೋವಿಯಲ್ ಫ್ಲೂಯಿಡಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ನೋಡ್ತಾ ಇದ್ದೀರಾ, ಈ ಜಾಯಿಂಟನ್ನೇ ಕೂಡ 2 ಬೋನ್ನ ಹಿಡ್ಕೊಳ್ಳೋದು ನಿಮಗೆ ಲಿಗಮೆಂಟ್ಸ್ ಇರುತ್ತೆ, ಕಾರ್ಟಿಲೇಜಸ್ ಇರುತ್ತೆ. ಸೊ ಹತ್ರ ನೇಬರಿಂಗ್ ಆರ್ಗನ್ಸಲ್ಲಿ, ನೇಬರಿಂಗ್ ಟಿಶ್ಯೂಸಲ್ಲಿ ನಾವೇನು ನೋಡ್ತೇವೆ, ಈ ಲಿಗಮೆಂಟ್ಸ್ ಆಗ್ಬೋದು, ಮಿನಿಸ್ಕಾಯ್ ಅಂತ ಹೇಳ್ತೇವೆ. ಸೊ ಇದು ಎಲ್ಲನೂ ಅಲ್ವಾ ಜಾಯಿಂಟಿಗೆ ನಿಮಗೆ ಇಂಟ್ಯಾಕ್ಟ್ ಆಗಿ ಇಡೋದಕ್ಕೆ, ಸ್ಟ್ರೆಂತ್ ಕೊಡೋದಕ್ಕೆ ಇರುತ್ತೆ. ಈ ಜಾಯಿಂಟ್ ನಡುವೆ ಅಂದರೆ 2 ಬೋನ್ಗಳ ನಡುವೆ ನಿಮಗೆ ಇನ್ಫೆಕ್ಷನ್ಸ್ ಕಾಣ್ಕೊಳ್ತಾ ಇದೆ, ಯಾವುದೇ ರೀತಿ ಬ್ಲಡ್ಡಲ್ಲಿ ಇರಬಹುದು, ಅಥವಾ ಸೈನೋವಿಯಲ್ ಫ್ಲೂಯಿಡಲ್ಲಿ ಇನ್ಫ್ಲಮೇಷನ್ಸ್ ನೋಡ್ತೇವೆ ನಾವು. ಸೊ ಇನ್ಫೆಕ್ಷನ್ಸ್ ಆದಾಗ ಆಚೆ ನಿಮಗೆ ಜಾಯಿಂಟ್ ಮೇಲೆ, ಅಂದರೆ ನಮ್ಮ ಮಂಡಿಯಲ್ಲಿ ಆಗಿರ್ಬೋದು, ಕೈ ಜಾಯಿಂಟ್ಸಲ್ಲಿ ಆಗ್ಬೋದು. ಸೊ ಅವಾಗ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ, ಊತ ಬರುತ್ತೆ, ಅದರಿಂದ ಸ್ಟಿಫ್ನೆಸ್ ನೋಡ್ತೀರಾ. ಸೊ ಸಿಂಪ್ಟಮ್ಸ್ ನಿಮಗೆ ಕಾಣೋದು ಸೆಕೆಂಡ್ರಿ. ಫಸ್ಟ್ ಇಂಟರ್ನಲಿ ಏನಾಗುತ್ತೆ, ನಿಮಗೆ ಇಂಟರ್ನಲ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇನ್ಫೆಕ್ಷನ್ಸ್ ಹೇಗೆ ಬರುತ್ತೆ ಅಥವಾ ಯಾವ ಕಾರಣದಿಂದ ಬರೋದು, ಯಾಕಂದರೆ ರೀಸನ್ಸ್ ನಾವು ನೋಡ್ತಾ ಹೋದಾಗ ಒಂದು ನಿಮಗೆ ಏಜ್ ರಿಲೇಟೆಡ್ ಇರುತ್ತೆ. ಎಲ್ಡರ್ಲಿ ಪೀಪಲಲ್ಲಿ ನಾವು 60-55+ ಪೇಷಂಟ್ಸಲ್ಲಿ ಏನು ನೋಡ್ತೇವೆ ಏಜ್ ರಿಲೇಟೆಡ್, ಅದು ಆಸ್ಟಿಯೋ ಆರ್ಥ್ರೈಟಿಸ್ ರಿಲೇಟೆಡ್ ಇರುತ್ತೆ. ಸೊ ಎಲ್ಲೇ ಈ ಜಾಯಿಂಟ್ಸ್ ಎಫೆಕ್ಟ್ ಆಗ್ತಿದೆ, ಸೊ ಅಬವ್ ಏಜ್ 55 ಏಜ್ ನಂತರ ನಿಮಗೆ ಜಾಯಿಂಟಲ್ಲಿ ಇನ್ಫ್ಲಮೇಷನ್ಸ್ ಆಗ್ತಾ ಇದೆ, ನೋವು ಆಗ್ತಿದೆ ಅಂದಾಗ ಮ್ಯಾಕ್ಸಿಮಮ್ ಅದು ನಾವು ಮಂಡಿಯಲ್ಲಿ ನೋಡ್ತೇವೆ. ಸೊ ನೀ ಜಾಯಿಂಟಲ್ಲಿ ಎಫೆಕ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿರ್ತೇವೆ. ಅಗೇನ್ ಆರ್ಥ್ರೈಟಿಸ್ ಬರೋದಕ್ಕೆ, ಸೊ ಆರ್ಥ್ರೈಟಿಸ್ ಅಂತ ನಾವು ಯಾವಾಗ ಹೇಳ್ತೇವೆ, ಸೊ ಆರ್ಥ್ರೈಟಿಸ್ ಅಂದಾಗ ನಿಮಗೆ ಐಟಿಸ್ ಏನಿದೆ ಇನ್ಫ್ಲಮೇಷನ್ ಅಂತ ತೋರಿಸುತ್ತೆ. ಜಾಯಿಂಟ್ ನಡುವೆ ಇನ್ಫ್ಲಮೇಷನ್ ತೋರಿಸ್ತಾ ಇದ್ರೆ ನಾವು ಇದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಜಾಯಿಂಟ್ ಪೇನ್ಸ್ ಬರುತ್ತೆ, ಅಥವಾ ಫೀವರ್ ಕಂಡೀಷನ್ಸಲ್ಲೂ ಕೂಡ. ಈಗ ಜ್ವರ ಬಂದಿದೆ, ಒಂದು 3-4 ಡೇಸಿಂದ ಫೀವರ್ ಇದೆ, ಸೊ ಆಟೋಮೆಟಿಕ್ಕಾಗಿ ಬಾಡಿ ಪೇನ್ ಕಂಪ್ಲೀಟ್ ಆಗಿರುತ್ತೆ, ಬಾಡಿ ಪೇನ್ ಜೊತೆಗೆ ಜಾಯಿಂಟ್ ಪೇನ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ಆರ್ಥ್ರೈಟಿಸ್ ಅಂತಲೇ ಹೇಳ್ತೇವೆ. ಸೊ ಇದು ಯಾವ ಏಜಲ್ಲಿ ಬರುತ್ತೆ, ಯಾವುದಾದ್ರೂ ಕೂಡ ಇರ್ಬೋದು, 20 ಏಜಲ್ಲೂ ಕಾಣಿಸುತ್ತೆ, 60 ಏಜಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ವೈರಲ್ ಆರ್ಥ್ರೈಟಿಸ್ ಆಗ್ಬೋದು, ಅಥವಾ ಈಗ ಚಿಕನ್ಗುನ್ಯಾ ಅಂತ ಬಂದಿದೆ, ಅಥವಾ ಡೆಂಗು ಕಂಪ್ಲೇಂಟ್ಸಲ್ಲಿ ತಗೊಳ್ಳಿ, ಟೈಫಾಯ್ಡ್ ಕಂಪ್ಲೇಂಟ್ಸಲ್ಲಿ ತಗೊಳ್ಳಿ. ಈ ಜ್ವರಗಳಲ್ಲೂ ಕೂಡ ನಿಮಗೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಜಾಯಿಂಟಲ್ಲಿ ಇನ್ಫ್ಲಮೇಷನ್ಸ್ ಆಗೋದು. ಸೊ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಬಂದಾಗ ನಿಮಗೆ ಜಾಯಿಂಟ್ ಇನ್ಫ್ಲಮೇಷನ್ಸ್ ಕಡಿಮೆ ಆಗಿಬಿಟ್ಟು ನೋವು, ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಗೇನ್ ಏಜ್ ರಿಲೇಟೆಡ್ ಇರುತ್ತೆ ಇದು.
ಸೊ ಏಜ್ ರಿಲೇಟೆಡ್ ನಾವು ಮಾತಾಡಬೇಕಾದಾಗ ನಾವು ಟೈಪ್ಸ್ ಅನ್ನು ಕೂಡ ಆ ಥರನೇ ಡಿವೈಡ್ ಮಾಡ್ತಾ ಹೋಗ್ತೇವೆ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಈ ಒಂದು ಆರ್ಥರೈಟಿಸ್ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದಲ್ಲಿ ಕಾರ್ಯಕ್ರಮಕ್ಕೆ ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕಾಲರ್ ವೆಯ್ಟ್ ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು ಸರ್? ಹಲೋ, ತಮ್ಮ ಹೆಸರು ಸರ್? ಸಂತೋಷ್ ಅಂತ ಮೇಡಮ್. ಯಾವರಿಂದ ಕರೆ ಮಾಡ್ತಿದ್ದೀರಾ ಸಂತೋಷ್ ಅವರೇ? ನಾವು ಬೆಂಗಳೂರಿಂದ. ಮಾತಾಡಿ ಸರ್. ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಪ್ರಶ್ನೆ ಕೇಳಿ. ಹೌದು ಮೇಡಮ್. ಹಲೋ ಹಲೋ, ಸಂತೋಷ್ ಅವರೇ ಹೇಳಿ. ನಮ್ಮ ಒಂದ್ ಸೈಡ್ ಮಂಡಿ ಕಡೆ ನಮಗೆ ಪೇನ್ ಬರ್ತಿದೆ ಜಾಸ್ತಿ, ಒಂದೇ ಸೈಡ್. ಓಕೆ, ಯಾವ ಕಡೆ ಬರ್ತಾ ಇದೆ ಹೇಳಿ? ಎಡಗಡೆ ಕಾಲಲ್ಲಿ, ಎಡಗಡೆ ಲೆಫ್ಟ್ ಸೈಡ್. ಓಕೆ, ಏನಾದ್ರೂ ಬಿದ್ದಿರೋದಿದ್ಯಾ? ನೀವು ಯಾವಾಗಾದ್ರೂ ಬಿದ್ದಿರೋದು, ಇಂಜುರಿ ಡಾಕ್ಟರ್ ಆಗಿರೋದು? ತಗೊಂಡು ಹೋಗಿದ್ದು ಒಂದ್ಸಲ, ಅವ್ರು ಏನು ತೊಂದ್ರೆ ಏನಿಲ್ಲ, ಮಸಲ್ಸ್ ಪೇನ್ ಅಂತ ಹೇಳ್ತಾ ಇದ್ರು. ಹೌದು, ಇಲ್ಲಿ ನೋಡಿ, ಪ್ರತಿಯೊಂದು ಅಲ್ವಾ, ಈಗ ನಿಮ್ಗೆ ಜಾಯಿಂಟ್ ಪೇನ್ ಆಗ್ತಾ ಇದೆ ಅಂದಿದ ತಕ್ಷಣ ಅಲ್ವಾ ಜಾಯಿಂಟ್ ಆರ್ಥರೈಟಿಸೇ ಇರಬೇಕು ಅಂತ ಇರೋದಿಲ್ಲ. ಮಸ್ಕ್ಯುಲರ್ ಪೇನ್ ಇತ್ತಂದ್ರೂ ಕೂಡ ನಿಮ್ಗೆ ನೋವು ಬರುತ್ತೆ. ಅಲ್ಲಿ ಜಾಯಿಂಟ್ ಹತ್ರದಲ್ಲಿ ನೀವೇನ್ ನೋಡ್ತೀರಾ? ಮಸಲ್ಸ್ ನೋಡ್ತೀರಾ, ಟೆಂಡಾನ್ಸ್ ನೋಡ್ತೀರಾ, ಲಿಗಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾವ್ದ್ರಲ್ಲೂ ಕೂಡ ಏನಾದ್ರೂ ಇನ್ಫ್ಲಮೇಷನ್ಸ್ ಆದ್ರೆ, ಮಸಲ್ ಅಲ್ಲಿ ಟೆನ್ಷನ್ಸ್ ಜಾಸ್ತಿ ಆದಾಗ, ಮಸಲ್ ಟೆನ್ಷನ್ಸ್ ಜಾಸ್ತಿ ಆದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ಮಸಲ್ ಮೇಲೆ ಈ ತರ ನೋವು ನೋಡ್ತೀರಾ. ಇದಕ್ಕೂ ಕೂಡ ಅಲ್ವಾ, ನೀವು ಪೇನ್ ಕಿಲ್ಲರ್ ಅನ್ನೋ ಮೆಡಿಸಿನ್ಸ್ ಏನಾದ್ರೂ ತಗೊಂಡ್ರೆ ಟೆಂಪರರಿ ಹೀಲ್ ಆಗುತ್ತೆ, ಬಟ್ ಮಸಲ್ ಸ್ಟ್ರೆಂತ್ಗೆ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಮಾಡ್ತಾ ಬಂದ್ರೆ ಮಸಲ್ ಟೆನ್ಷನ್ಸ್ ಇಂಪ್ರೂವ್ ಮಾಡುತ್ತೆ, ಮಸಲ್ದು ಸ್ಟ್ರೆಂಥನಿಂಗ್ ಪವರ್ ಇಂಪ್ರೂವ್ ಆಗ್ತಾ ಬರುತ್ತೆ. ಆಟೋಮೆಟಿಕ್ ಆಗಿ ನಿಮಗೆ ನೋವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಓಕೆ, ಧನ್ಯವಾದಗಳು ಸಂತೋಷ್ ಕರೆ ಮಾಡಿದಕ್ಕೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬೇಕಾಗತ್ತೆ. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಆರ್ಥರೈಟಿಸ್ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ಇದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸೊ ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ನೋಡ್ತಾ ಇದ್ದೀರಾ ಡಾಕ್ಟರ್? ಮ್ಯಾಕ್ಸಿಮಮ್ ಪೇಷಂಟ್ಸ್ ಅಂದ್ರೆ ಎವರ್ ನೀವು ನೋಡ್ತಾ ಇರೋ ಪೇಷಂಟ್ಸ್ ಅಲ್ವಾ, ನೀವು ಆಸ್ಟಿಯೋ ಆರ್ಥರೈಟಿಸ್ ನೋಡಿರ್ತೀರಾ. ಬಿಕಾಸ್ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆರ್ಥರೈಟಿಸ್ ಏನಿರುತ್ತೆ. ಸೊ 55 ಏಜ್ ಆಗಿದ್ಮೇಲೆ, 60 ಏಜ್ ಆಗಿದ್ಮೇಲೆ, ಅಥವಾ ಫೀಮೇಲ್ಸ್ ಅಲ್ಲಿ ಮೆನೋಪಾಸಲ್ ಏಜ್ ಅಂತ ಹೇಳ್ತೇವೆ, ಅಂದ್ರೆ 45 ಪ್ಲಸ್ ಆಗಿದ್ಮೇಲೆ ಯಾವಾಗ ಇವ್ರದ್ದು ಮುಟ್ಟು ಸ್ಟಾಪ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಇರ್ರೆಗ್ಯುಲರ್ ಆಗ್ತಾ ಬರುತ್ತೆ, 3 ಮಂತ್ಸ್ ಒನ್ಸ್ ಆಗ್ತಾರೆ, 6 ಮಂತ್ಸ್ ಒನ್ಸ್ ಆಗ್ತಾರೆ. ಸೊ ಈ ಟೈಮಲ್ಲೂ ಕೂಡ ಇವ್ರ ಬಾಡಿನಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ, ಮತ್ತು ಈವನ್ ಮೇಲ್ಸ್ ಅಲ್ಲೂ ಕೂಡ, ಸೊ ಪುರುಷರಲ್ಲೂ 35 55 ಆಗಿದ್ಮೇಲೆ ಸೊ ಆವಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಅಂಡ್ ಅಗೇನ್ ರಿಲೇಟೆಡ್ ಟು ವೇರ್ ಅಂಡ್ ಟೇರ್ ಅಂತ ಹೇಳ್ತೇವೆ, ಅಂದ್ರೆ ಲಾಂಗ್ ಇಯರ್ಸ್ ಇಂದ, ಆಲ್ಮೋಸ್ಟ್ 15 ಇಯರ್ಸ್ 20 ಇಯರ್ಸ್ ಇಂದ ಕೆಲಸ ಮಾಡ್ತಿರ್ತಾರೆ. ಸೊ ತುಂಬಾನೇ ಈಗ ವಾಕ್ ಮಾಡಬೇಕಾದಾಗೂ ನಾವು ಎಲ್ಲರೂ ಕಂಪಲ್ಸರಿ ಹೇಳ್ತಾರೆ, ನಾರ್ಮಲ್ ಆಗಿ ನೀವು ಬಾಡಿ ಫಿಟ್ನೆಸ್ ಇಟ್ಕೊಳ್ಬೇಕಾದ್ರೆ ವಾಕಿಂಗ್ ಮಾಡ್ಕೊಳ್ಳೇಬೇಕು ಅಂತ. ಸೊ ಇನ್ನೂ ಜಾಸ್ತಿ ಅಂದ್ರೆ ನಮ್ಮ ಆಕ್ಯುಪೇಷನಲ್ ಅಲ್ಲಿ ಈಗ ಡ್ರೈವರ್ಸ್ ಆಗ್ಬಹುದು, ಟೀಚರ್ಸ್ ಆಗಿರಬಹುದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರಬಹುದು, ಲಾಂಗ್ ರನ್ ಅಲ್ಲಿ 20 to 30 ಇಯರ್ಸ್ ಆಲ್ಮೋಸ್ಟ್ ನಿಂತ್ಕೊಂಡೇ ಕೆಲಸ ಮಾಡಿರ್ತಾರೆ. ಸೊ ಈ ತರ ಪೇಷಂಟ್ಸ್ ಅವರಿಗೆ ಜಾಯಿಂಟ್ ಮೇಲೆ ಒಂದು ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ನಮ್ಮ ಬಾಡಿ ವೇಟ್ ಏನಿದೆ, ಸೊ ಕಂಪ್ಲೀಟ್ ಆಗಿ ಬಾಡಿ ವೇಟ್ ಮೇಂಟೈನ್ ಮಾಡೋದೇ ನಮ್ಮ ನೀ ಜಾಯಿಂಟ್ಸ್ ಅಂತ ನಾವು ಹೇಳ್ತೇವೆ. ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ಸ್, ಈ ನೀ ಜಾಯಿಂಟ್ಸ್ಗಳ ಮೇಲೇ ನಮ್ಮ ಬಾಡಿ ವೇಟ್ ಇರುತ್ತೆ, ಅದ್ರ ಮೇಲೆ ನಡೆಯೋದಾಗ್ಲಿ. ಯಾಕಂದ್ರೆ ಜಾಯಿಂಟ್ದು ಮೇನ್ ಫಂಕ್ಷನ್ಸ್ ಏನಿರುತ್ತೆ, ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡೋದಲ್ದೇನೆ ಇಂಟರ್ನಲ್ಲಿ ಮೆಟಬಾಲಿಸಮು ಕರೆಕ್ಟ್ ಆಗಿರೋದಕ್ಕೆ ಜಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಜಾಯಿಂಟ್ ನಿಮಗೆ ವೀಕ್ನೆಸ್ ಆಗ್ತಾ ಇದೆ, ಜಾಯಿಂಟ್ ಕಡಿಮೆ ಆಗ್ತಾ ಇದೆ, ನಿಮಗೆ ಸ್ಟ್ರೆಂಥನಿಂಗ್ ಅಂತಂದಾಗ ಆಟೋಮೆಟಿಕ್ ನಿಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡುತ್ತೆ. ಸೊ ಓಡಾಡೋದ್ರಲ್ಲೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ನಿಮಗೆ ಒಂದೇ ಕಡೆ ಕೂತ್ಕೊಳ್ಳೋವಂಥದ್ದು ಅಂದರೆ ಮೊಬಿಲಿಟಿ ರೆಡ್ಯೂಸ್ ಆಗ್ತಾ ಬರುತ್ತೆ. ನೀವು ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದು ಎಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದಕ್ಕಾಗಿ ಸುಮಾರು ಜನ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗೂ ಅಲ್ವಾ, ಮೇನ್ ಅವರಿಗೆ ನಡಿಬೇಕು, ಮತ್ತೆ ಮುಂಚೆ ಥರ ಹೇಗೆ ಓಡಾಡ್ತಾ ಇದ್ರು ಅಥವಾ ಕೆಲಸ ಮಾಡ್ಕೊಳ್ತಾ ಇದ್ರು, ರೂಟೀನ್ ವರ್ಕ್ಸ್ ಲೈಕ್ ವಾಶ್ರೂಮ್ ಹೋಗೋದಾಗಿರಬಹುದು, ಅಥವಾ ಮೆಟ್ಲು ಹತ್ತೋದು ಇಳಿಯೋದು ತಗೊಳ್ಳಿ, ಕೆಳಗಡೆ ಕೂತ್ಕೊಳ್ಳೋದಾಗಬಹುದು, ಇದು ಎಲ್ಲದರಲ್ಲೂ ಕೂಡ ಡಿಸ್ಕಂಫರ್ಟ್ ನೋಡಿರ್ತಾರೆ. ಆ್ಯಂಡ್ ಮೇನ್ ಪರ್ಪಸ್ ಪೇಷಂಟ್ಸ್ ಬರೋದು ಅಲ್ವಾ ಇದೇ ಕಾರಣಕ್ಕೆ ಇರುತ್ತೆ. ಸೊ ಈಗ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಮೆಟ್ಲು ಹತ್ತೋದು ಆಗ್ತಾ ಇಲ್ಲ, ವಾಶ್ರೂಮ್ ಹೋದ್ರೂ ಕೂಡ ವಿತಿನ್ 10 ಮಿನಿಟ್ಸ್ 5 ಮಿನಿಟ್ಸ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ, ಜೋಮ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನು ಸ್ವೆಲ್ಲಿಂಗ್ಸ್ ಬರ್ತಾ ಹೋಗುತ್ತೆ. ಯಾಕಂದರೆ ಇದು ಎಲ್ಲ ರಿಲೇಟೆಡ್ ಟು ಏಜು ಇರುತ್ತೆ, ನಿಮ್ಮ ಬಾಡಿ ವೇಟಲ್ಲಿ ಇರುತ್ತೆ, ಆ್ಯಂಡ್ ಆಲ್ಸೋ ನಿಮ್ಮದು ಬಾಡಿನಲ್ಲಿ ಈಗ ಜಾಯಿಂಟಲ್ಲಿ ಇನ್ಫ್ಲಮೇಷನ್, ಬ್ಲಡ್ ಇನ್ಫ್ಲಮೇಷನ್ಸು ಇರುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಕಾಮನೆಸ್ಟ್ ನಾವು ಆರ್ಥರೈಟಿಸ್ ನೋಡೋದೇ ಆಸ್ಟಿಯೋ ಆರ್ಥರೈಟಿಸ್. ಸೊ ಇದು 55-60 ಏಜಲ್ಲಿ ಬಂದಿರುತ್ತೆ. ಸೊ ಆವಾಗ ಪೇಷಂಟ್ಸ್ ವೇರ್ ಆ್ಯಂಡ್ ಟೇರ್ ಅಂದರೆ ತುಂಬ ನಡೆದಿರೋದ್ರಿಂದ ಮತ್ತು ತುಂಬ ವಾಕಿಂಗ್ ಮಾಡೋದ್ರಿಂದ ಮತ್ತು ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ, ಈ ಥರದ ಪ್ರೊಫೆಷ್ನಲ್ ಇರೋರಿಗೆ ನಾರ್ಮಲಿ ಪ್ರತಿಯೊಬ್ಬರಿಗೂ ಎಲ್ಡರ್ಲಿ ಅಥವಾ 50 ಆಗಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಬರೋದು. ಬಟ್ ಇದರಲ್ಲಿ ಏನಾಗುತ್ತೆ, ನಿಮಗೆ ಆಲ್ಮೋಸ್ಟ್ ಬಾಡಿ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತೆ ಜಾಯಿಂಟ್ ನಡುವೆ, ಇದು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಡ್ರೈನೆಸ್ ಆಗಿರುತ್ತೆ. ಸೊ ಅದಕ್ಕಾಗಿ ಕಾಮನ್ ಆಗಿ ನೀವು ಎಕ್ಸ್ರೇ ಮಾಡಿದಾಗೂ ಕೂಡ ಒಳಗಡೆ ಮೂಳೆ ಸವದಿದೆ ಅಂತ ಹೇಳ್ತಾರೆ. ಸೊ ಮೂಳೆ ಸವಿಯೋದು ಅನ್ನೋದಕ್ಕಿಂತಲೂ ಹೊರಗಡೆ ಕಾರ್ಟಿಲೇಜ್ ನಾವೇನು ಹೇಳ್ತೇವೆ,
ಸೊ ಕಾರ್ಟಿಲೇಜ್ ನಿಮಗೆ ಟೇರ್ ಆಗ್ತಾ ಬರ್ತಾ ಹೋಗುತ್ತೆ, ಅಂದರೆ ತಳು ಆಗ್ತಾ ಬರುತ್ತೆ. ಅದಕ್ಕೆ ನೀವು ಮಕ್ಕಳಲ್ಲೇನು ನೋಡ್ತೀರಾ, ಫ್ಲೆಕ್ಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಎಲ್ಡರ್ಸ್ಗಿಂತಲೂ. ಯಾಕಂದರೆ ಅಲ್ಲಿ ಸ್ಟಿಫ್ನೆಸ್ ಬೆಳೆಯೋದಕ್ಕೆ, ಸ್ಟ್ರೆಂತನ್ನು ಕೊಡೋದಕ್ಕೆ ನಿಮಗೆ ಕಾರ್ಟಿಲೇಜ್ ತುಂಬ ಇಂಪಾರ್ಟೆಂಟ್. ಮಕ್ಕಳಲ್ಲಿ ಕಾರ್ಟಿಲೇಜ್ ಇನ್ನೂ ಕಡಿಮೆ ಇರುತ್ತೆ. ಸೊ ಅವ್ರು ಬೆಳೀತಾ ಕಾರ್ಟಿಲೇಜಸ್ ಥಿಕ್ನೆಸ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿಯೇ ಮಕ್ಕಳಲ್ಲಿ ನೀವು ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದೇ ಸೇಮ್ ಆಪೋಸಿಟ್ ಎಲ್ಡರಿನಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಕೆಲವೊಬ್ಬರಲ್ಲಿ ಆಸ್ಟಿಯೋಫೈಟ್ ಅಂತ ಹೇಳ್ತೇವೆ, ಅಂದರೆ ಬೋನ್ ಸೆಲ್ಸ್ ಏನಿದೆ ಇದು ಎಕ್ಸ್ಟ್ರಾ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಡಿಜೆನರೇಷನ್ ಅಂತಲೂ ಹೇಳ್ತೇವೆ. ಸೊ ಕಾರ್ಟಿಲೇಜ್ ಡಿಜೆನರೇಷನ್ ಆಗ್ತಾ ಇದೆ, ಜಾಯಿಂಟ್ಸ್ ನಡುವೆ ಸವಿತಾ ಹೋಗ್ತಾ ಇದ್ದಾಗ ಅವಾಗ ಆಟೋಮೆಟಿಕ್ ಆಗಿ ಪೇನ್ ಸ್ಟಾರ್ಟ್ ಆಗೋದು. ಸೈನೋವೆಲ್ ಫ್ಲೂಯಿಡ್ ಡ್ರೈನೆಸ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ. ಸೊ ಅವಾಗ ಪೇನ್ ಕಾಣಿಸ್ಕೊಳ್ಳೋದು. ಸೊ ಕಾಮನೆಸ್ಟ್ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಯಾವುದಾದ್ರೂ ಒಂದು ಸೈಡ್ ಸ್ಟಾರ್ಟ್ ಆಗುತ್ತೆ. ಸೊ ರೈಟ್ ಸೈಡ್ ಆಗಿದೆ, ಲೆಫ್ಟ್ ಸೈಡ್ ಜಾಯಿಂಟ್ ಆಗಿದೆ. ಆ್ಯಂಡ್ ಮ್ಯಾಕ್ಸಿಮಮ್ ಆಸ್ಟಿಯೋಆರ್ಥರೈಟಿಸ್ ನಾವು ನೋಡೋದು ಓನ್ಲಿ ನೀ ಜಾಯಿಂಟ್, ಅಂದರೆ ಮಂಡಿ ಭಾಗದಲ್ಲಿ ಮಾತ್ರನೇ ನೋಡ್ತೇವೆ. ಮಂಡಿ ಜಾಯಿಂಟ್ ನಾವೇನು ಹೇಳ್ತೇವೆ ಇದರಲ್ಲಿ ಮಾತ್ರನೇ ನಾವು ಆಸ್ಟಿಯೋಆರ್ಥರೈಟಿಸ್ ಜಾಸ್ತಿ ನೋಡ್ತೇವೆ. ವೆರಿ ರೇರ್ 10 to 20% ನಾವು ಹಿಪ್ ಜಾಯಿಂಟ್, ಅಂದರೆ ನಾವೇನು ಕೂತ್ಕೊಳ್ತೇವೆ, ಸೊ ಹಿಪ್ ಆ ಬೋನಲ್ಲಿ ನಿಮ್ಗೆ ಏನಾದರೂ ಆರ್ಥರೈಟಿಸ್ ಕಾಣಿಸ್ಕೊಂಡ್ರೆ ಫೀಮರಲ್ಲಿ ಫೀಮರ್ ಬೋನ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ನೆಕ್ರೋಸಸ್ ಆಗಿರೋದಾಗಲಿ ಅಥವಾ ಆಸ್ಟಿಯೋಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇವರಲ್ಲೂ ಅಗೇನ್ ಹಾಗೆ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಈಗ ಕಂಪ್ಲೀಟ್ ಆಗಿ ಈ ಥಿಂಗ್ಸ್ ಏನಿದೆ, ಸೈನೋವೆಲ್ ಫ್ಲೂಯಿಡ್ ಡ್ರೈನೆಸ್ ಆಗ್ಬೋದು ಅಥವಾ ಇನ್ಫ್ಲಮೇಷನ್ಸ್ ಆಗಿದೆ, ಡಿಜೆನರೇಷನ್ ಆಗಿದೆ, ಕಂಪ್ಲೀಟ್ ರಿವರ್ಸ್ ಆಗೋದು ಕಷ್ಟ. ಯಾಕಂದರೆ 55 ಏಜ್ ನಾವೇನು ಹೇಳ್ತೇವೆ, ಸೊ ಇದು ರಿಲೇಟೆಡ್ ಟು ಏಜ್ ರಿಲೇಟೆಡ್ ಬೋನ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದನ್ನು ನೀವು ಕಂಫರ್ಟ್ನೆಸ್ ಇಂಪ್ರೂವ್ ಮಾಡ್ತಾ ಬರ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಸೊ ಮೆಡಿಸಿನ್ಸನ್ನು ನೀವು ತೊಗೊಂಡಾಗ ಆಟೋಮೆಟಿಕ್ಕಾಗಿ ಇಂಟರ್ನಲ್ ಸೈನೋವೆಲ್ ಫ್ಲೂಯಿಡ್ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ, ಡಿಜೆನರೇಷನ್ ಫರ್ದರ್ ಆಗೋದನ್ನು ಸ್ಟಾಪ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ, ಆಮೇಲೆ ವಾಕಿಂಗ್ ಮಾಡೋದಕ್ಕಾಗಿರಬಹುದು, ವೇಟ್ ಮೇಂಟೈನಿಂಗ್ ಆಗ್ಬೋದು, ಇದೆಲ್ಲದಕ್ಕೂ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡ್ತಾ ಬರುತ್ತೆ. ಆವಾಗ ನಿಮಗೆ ನೀ ರಿಪ್ಲೇಸ್ಮೆಂಟ್ ಆಗ್ಬೋದು ಅಥವಾ ಕಂಪ್ಲೀಟ್ ಆಗಿ ಮೊಬಿಲಿಟಿ ಸ್ಟಾಪ್ ಮಾಡಿಬಿಟ್ಟು ನೀವು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರೋದು, ಇದನ್ನೆಲ್ಲನೂ ಇಂಪ್ರೂವ್ ಮಾಡ್ತಾ ಬರ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಇನ್ನು ಬೇರೆ ಯಾವ ಟೈಪ್ ಆಫ್ ಆರ್ಥರೈಟಿಸ್ ನ ನೋಡ್ತೀರಾ ಡಾಕ್ಟರ್? ಮ್ಯಾಕ್ಸಿಮಮ್ ಸೆಕೆಂಡ್ ಮೇನ್ ಅಂದರೆ ಅಥವಾ ಕ್ರಾನಿಕ್ ಕಂಡೀಷನ್ಸ್ ಅಂತ ನಾವು ಹೇಳ್ತೇವೆ. ಆಲ್ಮೋಸ್ಟ್ ಪೇಷಂಟ್ ತುಂಬ ಸಫರ್ ಆಗ್ತಾರೆ ಆ್ಯಂಡ್ ಹೋಪ್ಸು ಇರೋದಿಲ್ಲ ಇವರಿಗೆ. ಸೊ ಅದನ್ನು ನಾವು ರುಮಟೆಡ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ರುಮಟೆಡ್ ಆರ್ಥರೈಟಿಸ್ ಅಲ್ಲಿ ಆಲ್ಮೋಸ್ಟ್ ಬ್ಲಡ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ರುಮಟೆಡ್ ಆರ್ಥರೈಟಿಸ್ ನೀವು ಈ ಏಜ್ ಗ್ರೂಪಿಗೆ ಅನ್ನೋದಕ್ಕಿಂತಲೂ 20 ಏಜಿಂದ ನಿಮಗೆ ಆಲ್ಮೋಸ್ಟ್ 50 ಏಜ್ವರೆಗೂ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಯಾಕಂದರೆ ಇಲ್ಲಿ ಆಗುವಂಥದ್ದು ಮೂಳೆ ಸವಿಯೋದು ಅನ್ನೋದಕ್ಕಿಂತಲೂ ಬ್ಲಡ್ಡಲ್ಲಿ ಇನ್ಫ್ಲಮೇಷನ್ಸ್ ತುಂಬ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ಸ್ ಹೈ ಆಗುತ್ತೆ. ಈ ಇನ್ಫೆಕ್ಷನ್ಸ್ ಎಲ್ಲ ನೀವು ESR ಮೂಲಕ ಆಗ್ಬೋದು, CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲನೂ ಹೈ ಆಗ್ತಾ ಹೋಗುತ್ತೆ. ಅಂದರೆ ಬಾಡಿ ಈಗ ನಾವು ಬಾಡಿ ಮೇಂಟೆನೆನ್ಸ್ ಇದೆ, ಇಮ್ಯುನಿಟಿ ಬೆಟರ್ ಇದೆ ಅಂತ ಹೇಳೋದಕ್ಕೆ ನಿಮ್ಮ ಪ್ರೋಟೀನ್ ಮೆಟಬಾಲಿಸಮ್ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು. ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅದು ನಿಮ್ಮ ಬಾಡಿನಲ್ಲಿ. ಸೊ ಪ್ರೋಟೀನ್ ಅನ್ನೋದೇನಿದೆ, ನೀವು ಫುಡ್ ಏನು ತೊಗೊಳ್ತೀರಾ ಸರಿಯಾಗಿ ಡೈಜೆಷನ್ ಆಗ್ತಾ ಇದೆ, ಅದು ಮೆಟಬಾಲಿಸಮ್ ಸರಿ ಆಗ್ತಾ ಇದೆ, ಮೋಷನ್ಸ್ ಕ್ಲಿಯರ್ ಆಗ್ತಾ ಇದೆ, ನಿದ್ದೆ ಸರಿ ಆಗ್ತಾ ಇದೆ. ಸೊ ಇದು ಎಲ್ಲ ನಿಮ್ಮದು ಇಮ್ಯುನಿಟಿ ಬೂಸ್ಟಿಂಗ್, ಅಂದರೆ ಇಮ್ಯುನಿಟಿ ಇಂಟ್ಯಾಕ್ಟ್ ಆಗಿರುತ್ತೆ, ತುಂಬ ಬೆಟರ್ ಇರುತ್ತೆ. ಯಾವಾಗ ಇಮ್ಯುನಿಟಿ ಲೋ ಆಗೋದು ಅಂದರೆ ಪ್ರೋಟೀನ್ ಮೆಟಬಾಲಿಸಮಲ್ಲಿ ಹೆಚ್ಚು ಕಡಿಮೆ ತೋರಿಸ್ತಾ ಹೋಗುತ್ತೆ. ಸೊ ಪ್ರೋಟೀನ್ ಮೆಟಬಾಲಿಸಮ್ ಚೇಂಜ್ ಡಿಸ್ಟರ್ಬೆನ್ಸ್ ಆದಾಗ ನೀವು ಆಟೋ ಇಮ್ಯೂನ್ ಡಿಸೀಸ್ ನೋಡ್ತೀರಾ. ಅಂದರೆ ಆಟೋ ಇಮ್ಯೂನ್ ಅಂದಾಗ ನಿಮ್ಮ ಬಾಡಿ ಸೆಲ್ಸ್ ಏನಿದೆ, ಸೊ ಫೈಟಿಂಗ್ ಸೆಲ್ಸ್ ಅಂತ ನಾವೇ ಹೇಳ್ತೇವೆ, ಸೇಫ್ ಗಾರ್ಡಿಂಗ್ ಸೆಲ್ಸ್ ಅಂತ ಹೇಳ್ತೇವೆ, ಇದು ಎಕ್ಸಾಕ್ಟ್ಲಿ ಅಪೋಸಿಟ್ ಆಗುತ್ತೆ. ಸೊ ಹೊರಗಡೆಯಿಂದ ಒಂದು ಫಾರಿನ್ ಬಾಡಿ ಬರ್ತಾ ಇದೆ, ಫಾರಿನ್ ಬಾಡಿ ಇಂಜೆಸ್ಟ್ ಆಗಿದೆ ಬಾಡಿನಲ್ಲಿ ಅಂದರೆ ಆಟೋಮೆಟಿಕ್ ಆಗಿ ನಮ್ಮ ಬಾಡಿ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತಾ ಬರಬೇಕು. ಅಂದರೆ ನಮ್ಮ ಬಾಡಿಯಿಂದ ಆ ಪ್ರೊಡಕ್ಷನ್ ಆಗ್ತಾ ಬಂದರೆ, ಫೈಟರ್ ಸೆಲ್ಸ್ ಪ್ರೊಡಕ್ಷನ್ ಆಗ್ತಾ ಬಂದರೆ ಕಾಯಿಲೆ ಜಾಸ್ತಿ ಸ್ಟೇಜಿಗೆ ಹೋಗೋದಿಲ್ಲ, ವಿತಿನ್ 2 to 3 ಡೇಸಲ್ಲಿ ರಿಸಾಲ್ವ್ ಆಗ್ತಾ ಬರುತ್ತೆ. ಬಟ್ ಆಟೋ ಇಮ್ಯುನಿಟಿನಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಸೆಲ್ಸ್ ನಿಮ್ಮ ಪರವಾಗಿರೋದಿಲ್ಲ, ಸೊ ಅಪೋಸಿಟ್ ಆಗಿ ಹೊರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮ ಬಾಡಿ ಇಮ್ಯುನಿಟಿ ಕಂಪ್ಲೀಟಾಗಿ ಡ್ರಾಪ್ ಆಗೋದು, ಆವಾಗ ಸಿಮ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಬಾಡಿ ಇಮ್ಯುನಿಟಿ ಇಷ್ಟು ಲೋ ಆಗುತ್ತೆ, ನಿಮಗೆ ಎನ್ವಿರಾನ್ಮೆಂಟಲ್ ಯಾವ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಬಾಡಿ ಈಸಿಯಾಗಿ ತೊಗೊಂಬಿಡುತ್ತೆ. ಈಗ ಚಿಕನ್ ಗುನ್ಯಾ ಬಂದಾಗೂ ಕೂಡ ತಗೊಳ್ಳಿ, H1N1 ಅಂತ ತಗೊಳ್ಳಿ, ಟೈಫಾಯ್ಡ್, ಡೆಂಗು, ಈಗ ರೀಸೆಂಟಾಗಿ ನಾವು ತುಂಬ ಸ್ಪ್ರೆಡ್ಡಿಂಗ್ ಅಂದರೆ ಡೆಂಗು ಫೀವರ್ಸ್ ನೋಡ್ತೇವೆ. ಆದರೂ ಕೂಡ ಕೆಲವು ಮೆಂಬರ್ಸ್ ಇದ್ದಾರೆ ಡೆಂಗು ಫೀವರ್ ಅವರಿಗೆ ಅಟ್ಯಾಕ್ ಆಗಲೇ ಇಲ್ಲ, ಆದರೆ ಕೆಲವು ಜನಕ್ಕೆ ವಿತಿನ್ ದ್ಯಾಟ್ ಸೇಮ್ ಏರಿಯಾ ಕಾಲನಿಯಲ್ಲಿ ಸುಮಾರು ಜನ ಸಫರ್ ಆಗ್ತಿದ್ದಾರೆ. ಬಿಕಾಸ್ ಇಟ್ ಈಸ್ ಓನ್ಲಿ ಅವ್ರ ಬಾಡಿ ಇಮ್ಯುನಿಟಿಯಿಂದಾನೆ. ಸೊ ಇಮ್ಯುನಿಟಿ ಲೋ ಇರೋರಿಗೆ ಸಸೆಪ್ಟಿಬಿಲಿಟಿ ಟು ಕ್ಯಾಚ್ ಡಿಸೀಸ್ ತುಂಬ ಹೈ ಆಗಿಬಿಡುತ್ತೆ, ಸೆನ್ಸಿಟಿವಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇವ್ರ ಬಾಡಿ ಇನ್ಫೆಕ್ಷನ್ಸ್ ಈಸಿಯಾಗಿ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ರುಮಟೆಡ್ ಆರ್ಥರೈಟಿಸ್ ನಾವೇನು ಹೇಳ್ತೇವೆ, ಇವರಲ್ಲಿ ಆಟೋ ಇಮ್ಯುನಿಟಿ ಅಂದರೆ ಇಮ್ಯೂನ್ ಸಿಸ್ಟಮ್ ತುಂಬ ಲೋ ಇರೋದ್ರಿಂದ ಇವರಿಗೆ ಬ್ಲಡ್ ಇನ್ಫೆಕ್ಷನ್ಸ್ ತುಂಬ ಹೈ ತೋರಿಸುತ್ತೆ. ಅದಕ್ಕಾಗಿ ಇವ್ರ ಬ್ಲಡ್ ರಿಪೋರ್ಟ್ಸಲ್ಲಿ ಆಲ್ ದ ಟೈಮ್ 6 ಮಂತ್ಸಿಗೊಮ್ಮೆ ಬ್ಲಡ್ ರಿಪೋರ್ಟ್ಸ್ ಮಾಡ್ತಾನೆ ಇರ್ತಾರೆ. ಸೊ ಅದರಲ್ಲಿ ಎಲ್ಲದರಲ್ಲೂ ಕೂಡ ESR ಹೈ ಇರುತ್ತೆ, CRP ಹೈ ಇರುತ್ತೆ, ರುಮಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೇವೆ, ಸೊ ಅದು ಕೂಡ ಪಾಸಿಟಿವ್ ಇರುತ್ತೆ.
ಆಮೇಲೆ ASL ಅಂತ ಹೇಳ್ತೇವೆ. ಸೊ ಇದು ಎಲ್ಲ ಅಲ್ವಾ ANTI-CCP ಅಂತ ಹೇಳ್ತೀವಿ, ಇದೆಲ್ಲ ಬ್ಲಡ್ಡಲ್ಲೇ ಬರುವಂಥ ಟೆಸ್ಟ್ಗಳು. ಸೊ ಈ ಟೆಸ್ಟ್ ಎಲ್ಲದರಲ್ಲೂ ಪಾಸಿಟಿವ್ ಬರುತ್ತೆ, ಅಂದರೆ ಇನ್ಫೆಕ್ಷನ್ಸ್ ತುಂಬ ಹೈ ಇದೆ ಅಂತ ಹೇಳ್ತಾರೆ. ಸೊ ಈ ಇನ್ಫೆಕ್ಷನ್ಸ್ ಕಡಿಮೆ ಮಾಡಬೇಕಾದ್ರೆ ಆಟೋಮೆಟಿಕ್ ನಿಮ್ಮ ಬಾಡಿ ಇಮ್ಯುನಿಟಿನೇ ಇನ್ಕ್ರೀಸ್ ಆಗಬೇಕು. ಇಮ್ಯುನಿಟಿ, ಫೈಟರ್ ಸೆಲ್ಸ್, WBCs ನಾವೇನು ಹೇಳ್ತೇವೆ, ಬಿಳಿ ರಕ್ತ ಕಣಗಳು, ಇದೆಲ್ಲ ಇನ್ಕ್ರೀಸ್ ಆಗ್ತಾ ಬಂದರೆ ನಿಮ್ಮ ಬಾಡಿ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಅದಕ್ಕಾಗಿ ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಲ್ಲಿ ನಿಮಗೆ ಜಾಯಿಂಟ್ ಯಾವುದಾದ್ರೂ ಕೂಡ ಜಾಯಿಂಟಲ್ಲಿ ಎಫೆಕ್ಷನ್ ಆಗ್ಬೋದು, ಬಟ್ ಮೇನ್ ಇನ್ವಾಲ್ವ್ ಆಗೋದು ಜಾಯಿಂಟ್ಸ್ ನಿಮಗೆ ಕೈ ಬೆರಳಲ್ಲಿ. ಸೊ ಸ್ಮಾಲ್ ಜಾಯಿಂಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇನಿಷಿಯಲಿ ಪೇಷಂಟ್ ಸಿಂಪ್ಟಮ್ ಸ್ಟಾರ್ಟ್ ಆದಾಗೂ ಕೂಡ ತುಂಬ ಫ್ಲೆಕ್ಷನ್ ಆಗೋದು, ಬಾಡಿ ಜಾಯಿಂಟ್ಸ್ ಬೆಂಡ್ ಆಗೋದೆಲ್ಲ ಸ್ಟಾಪ್ ಆಗುತ್ತೆ, ರೆಡ್ಯೂಸ್ ಆಗ್ತಾ ಬರುತ್ತೆ, ಆ್ಯಂಗಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಕೈ ಬೆರಳು ಫೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ, ಅಂದರೆ ಬೆಳಗ್ಗೆ ಎದ್ದಾಗ ತುಂಬ ನೋವಿರುತ್ತೆ, ತುಂಬ ಇನ್ಕ್ರೀಸ್ ನೋವು ನಾವು ಬೆಳಗ್ಗೆನೇ ನೋಡ್ತೇವೆ, ಯಾಕಂದರೆ ಸ್ಟಿಫ್ನೆಸ್ಸಿಂದ. ಆ್ಯಂಡ್ ಅಗೇನ್ ಅವರಿಗೆ ಡೇ ಟೈಮಿಂದ ಸ್ವಲ್ಪ ಮೂಮೆಂಟ್ಸ್ ಆಗ್ತಾ ಇದ್ದಾಗೆ ಸ್ವಲ್ಪ ಬೆಟರ್ಮೆಂಟ್ ತೋರಿಸುತ್ತೆ, ಮತ್ತು ಸಾಯಂಕಾಲ ಆಗಿದ್ಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ತುಂಬ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ರುಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಮೇಜರ್ ಥಿಂಗ್ ಪೇನ್ ಅನ್ನೋದಕ್ಕಿಂತಲೂ ಸ್ಟಿಫ್ನೆಸ್ ತುಂಬ ಇರುತ್ತೆ. ಅವರಿಗೆ ಇವನ್ ಒಂದು ಲೋಟ ಕೂಡ ಎತ್ತೋದಕ್ಕಾಗೋದಿಲ್ಲ, ಹೆವಿ ವೇಟ್ಸ್ ಯಾವುದು ಕೂಡ ವೇಟ್ ಲಿಫ್ಟಿಂಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಜಾಯಿಂಟ್ಸ್ ಇದು ಫ್ಲೆಕ್ಸ್ ಆಗ್ತಾ ಇರೋದಿಲ್ಲ, ಅಬ್ಡಕ್ಟ್ ಆಗ್ತಿರೋದಿಲ್ಲ. ಸೊ ಅದಕ್ಕಾಗಿ ಇವರಿಗೆ ಜಾಯಿಂಟ್ ಮೊಬಿಲಿಟಿ ಸ್ಟಾಪ್ ಆಗ್ತಾ ಬರುತ್ತೆ, ಸ್ಟಿಫ್ನೆಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇವರಲ್ಲಿ ಪೇನ್ ಅಲ್ಲದೆ ಸ್ವೆಲ್ಲಿಂಗ್ಸು ಕೂಡ ನೋಡ್ತಾ ಹೋಗ್ತೀರಾ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಇಲ್ಲಿ ಸುಬ್ಬ ಅಂತ ಇದೆ, ಕೋಟೇಶ್ವರ ಸರ್. ಓಕೆ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಆರ್ಥ್ರೈಟಿಸ್ ಬಗ್ಗೆ ಮಾತಾಡ್ತಾ ಇದೀವಿ, ನಿಮ್ಮ ಪ್ರಶ್ನೆ ಕೇಳ್ಬೋದು. ಹೌದು ಸರ್ ಮೇಡಮ್, ನಮ್ದು ಕಾಲ್ ಗಂಟು ಮತ್ತೆ ಕಾಲ್ ಪಾದದ ಹತ್ರ ದಪ್ಪ ಆಗಿರುವುದು. ಓಕೆ, ಹೌದು, ಅದು ತುಂಬಾ ಕಮ್ಮಿ ಇತ್ತು, ಈ ಒಂದ್ 2 ದಿವಸ ಆಯ್ತು, ತುಂಬಾ ಜಾಸ್ತಿ ಆಗಿದೆ, ನಡ್ಲಿಕ್ಕೆ ಆಗುದಿಲ್ಲ, ಕಾಲು ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಕಲ್ ಅಲ್ಲೂ ಹೋಗ್ತಿದ್ದೆ ಈ ದಿವಸ, ವಾರಾಂತ ಡೈಲಿ ಬೆಳಿಗ್ಗೆ ಸಾಯಂಕಾಲ ಸೈಕಲ್ ವಾಕಿಂಗ್ ಅಲ್ಲೂ ಹೋಗ್ತಿದ್ದೆ. ಓಕೆ, ಈಗ ಸೈಕಲ್ ಕಾಲೇ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಇದು ಆಗೋಕ್ಕಿಂತ ಮುಂಚೆ ಏನಾದ್ರೂ ಜ್ವರ ಏನಾದ್ರೂ ಬಂದಿತ್ತಾ ನಿಮ್ಗೆ? ಇಲ್ಲ ಇಲ್ಲ, ಜ್ವರ ಗಿರ ಏನೂ ಬಂದಿಲ್ಲ. ಹಿಂಗೆ ನಿಂತಾಗ ಒಂದ್ಸರಿ ಕಾಲ್ ಗಂಟೆ ತಳ್ಕೊಂಡಿದ್ದೆ ಅಷ್ಟೇ, ಬಿಟ್ರೆ ಓಕೆ, ಮತ್ತೇನು ಆಗಿದ್ದಿಲ್ಲ, ಬಿದ್ದಿದ್ದಿಲ್ಲ, ಎಂತ ಇಲ್ಲ. ಓಕೆ, ಅದು ಇದ್ದಿನ ಕಡಿಮೆ ಇತ್ತು, ಮೊನ್ನೆ ಏನೋ ಒಂಚೂರು ಇದಾಗಿದೆ, ಓಕೆ, ಅದು ಪುನಃ ಜಾಸ್ತಿ ಆಗಿಬಿಟ್ಟಿದೆ. ಅದು ಗಿಂಟಿನ ಹಿಂಭಾಗದಲ್ಲಿ ಮೈ ತೊಡೆಯ ಕಂಡ ಉಂಟಲ್ಲ, ಅದರಲ್ಲಿ ನೋವು, ನರ. ಹೌದು ಹೌದು. ಹೌದು. ನೀವ್ ಇದ್ರ ಮುಂಚೆ ಯಾವಾಗಾದ್ರೂ ಬ್ಲಡ್ ರಕ್ತ ಪರೀಕ್ಷೆ ಮಾಡಿಸಿದೀರಾ? ಎಕ್ಸ್ರೇ ಆಗ್ಲಿ, ರಕ್ತ ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ದೇನೆ ಮೊನ್ನೆ. ಹಾ, ರಕ್ತ ಪರೀಕ್ಷೆ ಮಾಡಿಸಿದ್ದೇನೆ, ಅದರಲ್ಲಿ ಏನಿಲ್ಲ, ಮೂತ್ರ ಅಥವಾ BP, ಶುಗರ್ ಯಾವ್ದೂ ಇಲ್ಲ. ನಿಮ್ದು ವಯಸ್ಸು ಎಷ್ಟು ಹೇಳಿ ಈಗ? 62. ಓಕೆ ಓಕೆ ಓಕೆ. ಸೊ ನೀವ್ ಹೇಳ್ತಿದ್ದೀರಾ ನೋಡಿ, ಕಾಲು ಉಳುಕಿದೆ ಅಂತ. ಸೊ ಅಲ್ಲಿ ಮಸ್ಕ್ಯುಲರ್ ಪೇನ್ಸ್ ಇರುತ್ತೆ, ಸೊ ಮಸಲ್ ಸ್ಟ್ರೆಸ್ ಆಗಿರೋದ್ರಿಂದಾನು ನಿಮಗೆ ಪೇನ್ ಬರುತ್ತೆ. ಬಟ್ ಸ್ವೆಲ್ಲಿಂಗ್ ಏನ್ ಹೇಳ್ತಿದ್ದೀರಾ, ಊತ ಏನ್ ಬರ್ತಾ ಇದೆ ನೋಡಿ, ಇದು ರಿಲೇಟೆಡ್ ಟು ನಿಮ್ BP ರಿಲೇಟೆಡ್ ಇರಬಹುದು, ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಒಳಗಡೆ ರಕ್ತ ಚಲನೆ ಸರಿ ಆಗೋದಕ್ಕಿರುತ್ತೆ. ಸೊ ನೀವು ಇದನ್ನ ಅಲ್ವಾ ಒಂದ್ಸತಿ ಎಕ್ಸ್ರೇನು ಮಾಡಬೇಕು, ಮತ್ತೆ ಇನ್ನೊಂದು ವೇನಸ್ ಡಾಪ್ಲರ್ ಅಂತ ನಾವು ಹೇಳ್ತೇವೆ, ಅಂದ್ರೆ ರಕ್ತ ಚಲನೆ ಹೇಗೆ ಆಗ್ತಿದೆ ಅಂತ ನೋಡೋದಕ್ಕೆ ಒಂದು ಟೆಸ್ಟ್ ಬರುತ್ತೆ, ಸ್ಕ್ಯಾನಿಂಗ್ ಬರುತ್ತೆ. ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ ರಕ್ತ ಚಲನೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಊತ ಬರೋದಕ್ಕೆ, ನೋವು ಆಗ್ತಾ ಇದೆ ಪರವಾಗಿಲ್ಲ, ಈಗ ಬಿದ್ದಿದ್ದೀರಾ, ನೋವು ತೋರಿಸ್ತಾ ಇದೆ, ಒಳ್ಳೇದು, ಅದು ನಿಮ್ಗೆ ಸಿಂಪ್ಟಮ್ ಅದೇ ತೋರಿಸುತ್ತೆ. ಬಟ್ ಊತ ಬರೋದಲ್ವಾ, ಸ್ವೆಲ್ಲಿಂಗ್ ಹಾಗೆ ಸುಮ್ಮನೆ ಬರೋದಿಲ್ಲ, ನಿಮ್ಗೆ ಏನಾದ್ರೂ ಇಂಟರ್ನಲಿ ಕಂಡೀಷನ್ಸ್ ಇದ್ದಾಗೇನೆ ಸ್ವೆಲ್ಲಿಂಗ್ ಬರುತ್ತೆ. ಸೊ ಊದ್ಕೊಳ್ಳೋದು ತೋರಿಸ್ತಾ ಇದೆ ಅಂದ್ರೆ ಅದು ರಿಲೇಟೆಡ್ ಟು BP ಇರಬಹುದು, ಕಿಡ್ನಿ ರಿಲೇಟೆಡ್ ಕಂಪ್ಲೇಂಟ್ಸ್ ಇರಬಹುದು, ಅಥವಾ ಕೆಳಗಡೆ ಕಾಲಲ್ಲಿ ರಕ್ತನಾಳ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ, ರಕ್ತನಾಳ ಅಥವಾ ಮತ್ತು ರಕ್ತ ಚಲನೆ ಎರಡು ಸರಿ ಇಲ್ಲದೆ ಇರೋದಕ್ಕೆ ಊತ ಬರುತ್ತೆ. ನೀವು ಒಂದ್ಸತಿ ಬಂದು ಅದು ಏನಾಗಿದೆ ಅಂತ ಹೇಳಿದ್ರೆ, ಹಾ ನಮಗೆ ತಿರುಗುವಾಗ ಅದು ತಿರ್ತಾ ಇದ್ರೆ ತೊಂದ್ರೆ ಇಲ್ಲ, ನಿಂತ್ಕೊಂಡ್ರು ಇದಾಗ್ತದೆ. ಮತ್ತೆ ವೆಯ್ಟ್ ಮಾಡಿದ್ರು ಕೂಡಲೇ, ವೆಯ್ಟ್ ಕೆಲಸ ಮಾಡಿದ್ರು ಕೂಡಲೇ ಅಲ್ಲಿ ದಪ್ಪಾಗಿ ಬಿಡುತ್ತೆ. ಅದು ಇವತ್ತು ಕಂಡಾಬಿಟ್ಟು ದಪ್ಪಾಗಿದೆ, ಅದೇ ನೋಡ್ತಾ ಕುತ್ಕೊಂಡಿದ್ದೀನಿ. ಓಕೆ ಓಕೆ. ಹಾ, ನೀವು ಹೇಳೋ ಸಿಂಪ್ಟಮ್ಸ್ ಅಲ್ವಾ ಎಲ್ಲ ಕೂಡ ರಿಲೇಟೆಡ್ ಟು ವೇನ್ಸ್ ಇದೆ, ವೆರಿಕೋಸ್ ವೇನ್ಸ್ ಅಂತ ನಾವು ಹೇಳ್ತೇವೆ, ಇದ್ರ ರಿಲೇಟೆಡ್ ಸಿಂಪ್ಟಮೇ ತೋರಿಸ್ತಾ ಇದೆ. ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡ್ಮೇಲೆ ನಿಮಗೆ ಊದ್ಕೊಳ್ಳೋ ತೋರಿಸ್ತಾ ಇದೆ ಅಂದ್ರೆ ಅದು ರಕ್ತ ಚಲನೆ ಸರಿ ಆಗ್ತಾ ಇಲ್ಲ ಅಂತ. ನೀವು ಬಿದ್ದಿರೋದು ಉಳ್ಕಿರೋದೇನ್ ಹೇಳ್ತಿದ್ದೀರಾ ನೋಡಿ, ಅದರಿಂದ ಇದು ನೋವು ಅಲ್ಲ. ಅದರಿಂದ ಇದ್ರೆ ನಿಮ್ಗೆ 2-3 ದಿವಸದಲ್ಲೇ ಕಡಿಮೆ ಆಗ್ಬಿಡತ್ತೆ, ತಾನಾಗೆ ನಾರ್ಮಲಿಗೆ ಬರುತ್ತೆ. ಮತ್ತೆ ಮತ್ತೆ ನಿಮಗೆ ಪುನಃ ಊತ ತೋರಿಸ್ತಾ ಇದೆ ಅಂದ್ರೆ ಅದು ರಕ್ತ ಚಲನೆ ಸರಿ ಆಗ್ತಾ ಇಲ್ಲ. ನೀವು ವೇನಸ್ ಡಾಪ್ಲರ್ ಅಂತ ಬರುತ್ತೆ ಟೆಸ್ಟ್, ಆ ವೇನಸ್ ಡಾಪ್ಲರ್ ಟೆಸ್ಟ್ ಮಾಡಿಸಿ, ಇಲ್ಲ ಒಂದ್ಸತಿ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ ನಾವು ಕೆಲವು ಟೆಸ್ಟ್ ಹೇಳ್ತೇವೆ, ಅದಾದ್ಮೇಲೆ ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಎಸ್ಪೆಷಲಿ ರುಮೈಟೆಡ್ ಆರ್ಥ್ರೈಟಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಏಜ್ ಫ್ಯಾಕ್ಟರ್ ಅಂತ ಏನಾದ್ರು ಹೇಳ್ಬೋದಾ ಡಾಕ್ಟರ್ ಈ ಒಂದು ರುಮೈಟೆಡ್ ಆರ್ಥ್ರೈಟಿಸ್ಗೆ?
ರುಮಟೆಡ್ ಆರ್ಥ್ರೈಟಿಸ್ ಅಲ್ಲ ಮೇನ್ ನಿಮ್ಗೆ ಆಗ್ತಾ ಇರೋದು ಆಟೋ ಇಮ್ಯುನಿಟಿ ಕಡಿಮೆ ಆಗೋದು, ಅಂದರೆ ಇಮ್ಯುನಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದು ಯಾವ ಏಜಲ್ಲೂ ಕೂಡ ನೋಡ್ಕೊಳ್ಬೋದು ನೀವು. 20 ಏಜ್ ಇರೋರು ಇದ್ದಾರೆ, ಕೆಲವು ಪೇಷಂಟ್ಸ್ ನಮ್ಮ ಹತ್ರ ಇದ್ದಾರೆ ಈಗ ರೀಸೆಂಟಾಗಿ ಮದುವೆ ಆಗಿ ಮಗು ಆಗಿದೆ. ಸೊ ಮಗು ಎತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅವರಿಗೆ, ಅಷ್ಟು ಸಿವಿಯಾರಿಟಿ ಇರುತ್ತೆ. ಯಾಕಂದರೆ ರುಮಟೆಡ್ ಆರ್ಥ್ರೈಟಿಸ್ ಅಲ್ವಾ, ಏಜ್ ಫ್ಯಾಕ್ಟರ್ ಅನ್ನೋದಕ್ಕಿಂತಲೂ ಬಾಡಿ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಮ್ಯುನಿಟಿ ತುಂಬ ಲೋ ಆಗ್ತಾ ಇದೆ ಆ್ಯಂಡ್ ಹೆರಿಡಿಟ್ರಿ ಟೆಂಡೆನ್ಸೀಸ್ ಏನಾದರೂ ಜಾಯಿಂಟ್ ರಿಲೇಟೆಡ್, ಈಗ ಮುಂಚೆ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಜಾಯಿಂಟ್ ರಿಲೇಟೆಡ್ ರುಮಟೆಡ್ ಆರ್ಥ್ರೈಟಿಸೇ ಇರಬಹುದು, ಅಥವಾ ಕ್ಯಾನ್ಸರ್ ಆಫ್ ಸಮ್ ಬೋನ್ಸ್ ಏನಾದರೂ ಇರಬಹುದು. ಸೊ ಬಾಡಿ ಟೆಂಡೆನ್ಸಿ ಕ್ಯಾರಿ ಮಾಡುತ್ತೆ, ಸೊ ಬೋನ್ಗಳ ವೀಕ್ನೆಸ್ ತೋರಿಸ್ತಾ ಹೋಗುತ್ತೆ. ಆವಾಗ ಇಮ್ಯುನಿಟಿ ರೆಡ್ಯೂಸ್ ಆಗ್ತಾ ಬಂದಾಗ ಆಟೋಮ್ಯಾಟಿಕ್ ಇನ್ಫೆಕ್ಷನ್ ರೇಟ್ಸ್ ತುಂಬ ಹೈ ಆಗುತ್ತೆ. ಈ ಇನ್ಫೆಕ್ಷನ್ ರೇಟ್ಸ್ ಹೈ ಆದಾಗ ಇವ್ರದ್ದು CCP ತುಂಬ ಹೈ ಹೋಗುತ್ತೆ. ಆಮೇಲೆ CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್. ಸೊ ಈ ಪ್ರೋಟೀನ್ಸ್ ಏನಿದೆ ನಮ್ಮ ಬಾಡಿ ಮೆಟಬಾಲಿಸಮಲ್ಲಿ, ಆ ಪ್ರೋಟೀನ್ ಸಿಸ್ಟಮ್ ಮೆಟಬಾಲಿಸಮ್ ಸರಿ ಇಲ್ಲದೆ ಇದ್ದಾಗ ಆಟೋಮ್ಯಾಟಿಕ್ ಆಗಿ ರಿಯಾಕ್ಷನ್ ಆಗಿಬಿಟ್ಟು ಇವರಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ CRP ಇನ್ಫೆಕ್ಷನ್. ಸೊ ನಾರ್ಮಲ್ CRP ಇನ್ಫೆಕ್ಷನ್ ನಾವೇನು ಹೇಳ್ತೇವೆ 6 ಅಂತ ಹೇಳ್ತೇವೆ. ಸೊ ಪೇಷಂಟ್ಸಲ್ಲಿ 30 ಮೇಲೆ ಇರುತ್ತೆ, 60 ಮೇಲೆ ಇರುತ್ತೆ. ಸೊ ನೀವು ಯಾವುದೇ ರೀತಿ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಇದು ಟೆಂಪ್ರವರಿ ಹೀಲ್ ಆಗೇ ಆಗುತ್ತೆ. ಅಂದರೆ ಟೆಂಪ್ರವರಿ ಅವರಿಗೆ ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಊತಗಳು ಕಡಿಮೆ ಆಗುತ್ತೆ. ಬಟ್ ಅಗೇನ್ CRP ಲೆವೆಲ್ ರೆಡ್ಯೂಸ್ ಆಗಬೇಕಾದ್ರೆ ನಿಮ್ಮ ಬಾಡಿ ಇಮ್ಯುನಿಟಿನೇ ಇನ್ಕ್ರೀಸ್ ಆಗಬೇಕು. ಸೊ ಅದಕ್ಕಾಗಿ ನೀವು ಈಗ ಡಿಸೀಸನ್ನು ಅರ್ಥ ಮಾಡ್ಕೊಂಡ್ರೆ ಯಾವ ಕಾರಣಕ್ಕೆ ಬರ್ತಾ ಇದೆ, ಏನೆಲ್ಲ ಸಿಂಪ್ಟಮ್ ತೋರಿಸ್ತಾ ಇದೆ ಅಂದರೆ ಆಟೋಮ್ಯಾಟಿಕ್ ಆಗಿ ಮೆಡಿಸಿನ್ ಯಾವ ರೀತಿ ಮಾಡಬೇಕು ಅಂತಲೂ ಕನ್ಫ್ಯೂಷನ್ಸ್ ಇರೋದಿಲ್ಲ. ಯಾಕಂದರೆ ನೀವು ತೊಗೊಳ್ಳೋ ಮೆಡಿಸಿನ್ಸ್ ಈಗ ಪೇನ್ ರಿಲೇಟೆಡ್ ಇದೆ, ಪೇನ್ ಕಡಿಮೆ ಆಗ್ತಾ ಇದೆ, ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಇದೆ, ಬಟ್ ಹೌ ಲಾಂಗ್, ಯಾವಾಗ, ಎಷ್ಟು ದಿವಸವರೆಗೂ ಆಗುತ್ತೆ. ಸೊ ನೀವು ತೊಗೊಂಡಾಗ ಪೇನ್ ರೆಡ್ಯೂಸ್ ಆಗುತ್ತೆ, ಮತ್ತೆ ಪುನಃ ಬರೋದೇನೆ. ಯಾಕಂದರೆ ನಿಮ್ಮ ಬಾಡಿ ಇನ್ಫೆಕ್ಷನ್ಸ್ ಯಾವುದೇ ರೀತಿ ನೀವು ಕಡಿಮೆ ಮಾಡ್ತಾ ಇಲ್ಲ, ಬಾಡಿ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ತಾನೇ ಇಲ್ಲ. ಅದಕ್ಕಾಗಿ ನೀವು ಎಲ್ಲೇ ಓದ್ಕೊಳ್ಳಿ ರುಮಟೆಡ್ ಆರ್ಥ್ರೈಟಿಸ್ ಬಗ್ಗೆ, ಸೊ ಫಸ್ಟ್ ಸೆಂಟೆನ್ಸ್ ತೋರಿಸೋದೇ ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ನೀವು ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದೇನೆ ಬರೀ ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಆಟೋಮೆಟಿಕ್ ಸಿಂಪ್ಟಮ್ ಇಂಪ್ರೂವ್ಮೆಂಟ್ ತೋರಿಸುತ್ತೆ, ಬಟ್ ಆನ್ ಲಾಂಗ್ ರನ್ ನಿಮಗೆ ಹೆಲ್ಪ್ ಆಗೋದಿಲ್ಲ. ಅದಕ್ಕಾಗಿ ಪೇಷಂಟ್ಸ್ ರುಮಟೆಡ್ ಆರ್ಥ್ರೈಟಿಸ್ ಅವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದು ಲೈಫ್ ಲಾಂಗ್ ಡಿಸೀಸ್ ಇದೆ, ಒಂದ್ಸತೆ ಬಂದರೆ ಹೋಗೋದೇ ಇಲ್ಲ. ಸೊ ಇದು ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ ಮೈಂಡಲ್ಲಿ. ಸೊ ಅದಕ್ಕಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನಾವೇನು ಹೇಳ್ತೇವೆ, ಒನ್ಸ್ ಡಿಸೀಸ್ ಬಂದಿದೆ ಇನ್ ಬಿಟ್ವೀನ್ ಯುವರ್ ಲೈಫ್, ಸೊ 30 ಏಜಿಗೆ ಕಾಣಿಸ್ಕೊಂಡಿದೆ ರುಮಟೆಡ್ ಆರ್ಥ್ರೈಟಿಸ್, 20 ಏಜಲ್ಲಿ ಕಾಣಿಸ್ಕೊಂಡಾಗಿದೆ. ಸೊ ಇದು ಏನಕ್ಕೆ ಬಂದಿದೆ ರೀಸನ್, ಅದನ್ನು ನೀವು ರಿಸಾಲ್ವ್ ಮಾಡ್ತಾ ಬಂದರೆ ಆಟೋಮೆಟಿಕ್ ಯಾವ ಡಿಸೀಸು ಆಗಲಿ ವಾಸಿ ಆಗ್ಬೋದು, ಕಂಪಲ್ಸರಿ ವಾಸಿನೂ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಅಲ್ಲೂ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಈ ಒಂದು ಆರ್ಥ್ರೈಟಿಸ್ ಎಲ್ಲ ಇದ್ದಾಗ, ಮಂಡಿ ನೋವಿನ ಸಮಸ್ಯೆ ಬಂದಾಗ ಈ ಒಂದು ಆಪರೇಷನ್ಸ್ಗೆ ಕೂಡ ಒಳಗಾಗ್ತಾರೆ ಅಂತ ಹೇಳ್ಬೋದು. ಸೊ ತದನಂತರ ಕೂಡ ಪೇನ್ಗಳು ಕಾಣಿಸ್ಕೊಳ್ಳುತ್ತೆ, ಅಂತವ್ರಿಗೂ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ ಮಾಡಬಹುದಾ? ಯಾವ ರೀತಿ ಪೇಷಂಟ್ಸ್ ನ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ನೋಡ್ತಾ ಇದ್ದೀರಾ? ಹೋಮಿಯೋಪತಿಕ್ ಮೆಡಿಸಿನಲ್ಲಿ ಈಗ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಹೇಳಿದಾಗ ಅಂದರೆ ಒಂದು 45-50 ಏಜಲ್ಲಿ ಈ ಜಾಯಿಂಟ್ ಸವದಿದೆ ಅಂತ ಬಂದಿರ್ತಾರೆ, ಆಲ್ರೆಡಿ ನೀ ರಿಪ್ಲೇಸ್ಮೆಂಟ್ಸ್ ಆಪ್ರೇಷನ್ಸ್ ಆಗಿರುತ್ತೆ, ಇಲ್ಲ ಡೈರೆಕ್ಟಾಗಿ ಮಂಡಿಗೆ ಕೂಡ ಇಂಜೆಕ್ಷನ್ಸ್ ತೊಗೊಂಡಿರ್ತಾರೆ, ಸೈನೋವೆಲ್ ಫ್ಲೂಯಿಡ್ ಇನ್ಫ್ಲಮೇಷನ್ ಜಾಸ್ತಿ ಆಗಬಾರ್ದು ಅಂತ ಇಂಜೆಕ್ಷನ್ಸ್ ತೊಗೊಂಡಿರ್ತಾರೆ. ಸೊ ಇವರಲ್ಲೂ ಕೂಡ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ನಾವು ಸ್ಟಾರ್ಟ್ ಮಾಡಿದಾಗ ಅಗೇನ್ ಇಂಟರ್ನಲ್ ಮೆಟಬಾಲಿಕ್ ಚೇಂಜಸ್ಸೇ ಆಗಬೇಕು. ಸವಿಯೋದು ನೀವು ಆಲ್ರೆಡಿ ಸವದಿದೆ ಅಂದರೆ ಅದನ್ನು ರಿವರ್ಸ್ ಮಾಡೋದು ಕಷ್ಟ, ಯಾಕಂದರೆ ಅದು ರಿಲೇಟೆಡ್ ಟು ಏಜ್ ಇರುತ್ತೆ. ಸೊ ನೀವು ಹೋಮಿಯೋಪತಿಕ್ ಮೆಡಿಸಿನಿಂದ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಆಗುತ್ತೆ ಆಸ್ಟಿಯೋ ಆರ್ಥ್ರೈಟಿಸ್ ಪೇಷಂಟ್ಸಲ್ಲಿ. ವೆರಸ್ ರುಮಟೆಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್ ಇದನ್ನ ನೀವು ಕಂಪ್ಲೀಟ್ ಆಗಿನೂ ವಾಸಿ ಆಗುತ್ತೆ. ಆ್ಯಂಡ್ ಈಗ ನೀ ರಿಪ್ಲೇಸ್ಮೆಂಟ್ ನೀವು ಹೇಳಿದಾಗ ಏನಾದರೂ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಸೊ ಸರ್ಜರಿ ಮಾಡಿಸಿದ ನಂತರನೂ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದರೆ ಅಟ್ಲೀಸ್ಟ್ ನಿಮಗೆ ಡಿಸ್ಕಂಫರ್ಟ್ ಮತ್ತು ಮೊಬಿಲಿಟಿ, ಅವರಿಗೆ ಸರ್ಜರಿ ಮಾಡಿಸಿರೋರಿಗೆ ಕೆಳಗಡೆ ಕುತ್ಕೊಳ್ಳೋ ಹಾಗೇನೇ ಇರೋದಿಲ್ಲ. ಸೊ ಬಿಫೋರ್ ಸರ್ಜರಿ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದರೆ ನಿಮಗೆ ಇನ್ನೂ ಕಂಫರ್ಟ್ನೆಸ್ ಜಾಸ್ತಿನೇ ಇರುತ್ತೆ. ಒಂದು ಸರ್ಜರಿ ಆಗಿದೆ, ಈಗ ಆಲ್ರೆಡಿ ಸರ್ಜರಿ ಮಾಡಿಸಿದ್ದೀರಾ ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದಾಗ ನಿಮ್ಮ ಬೋನ್ ಸ್ಟ್ರೆಂತ್ ಏನಿದೆ, ಸೊ ಬೋನ್ ಸ್ಟ್ರೆಂತ್, ಜಾಯಿಂಟ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತೇವೆ. ಮಸ್ಕ್ಯುಲರ್ ಟೆನ್ಷನ್ಸ್, ಮಸಲ್ ಪೇನ್ಸ್ ಆಗ್ಬೋದು, ಅಥವಾ ಟೆಂಡಾನಲ್ಲಿ ಅಥವಾ ಲಿಗಮೆಂಟ್ಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಾಗ ಇದನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಆವಾಗ ಕಾಂಪ್ಲಿಕೇಶನ್ಸ್ ಅಂದರೆ ಕೂತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ ಪೇನ್ ಕಿಲ್ಲರ್ ಥರ ಯಾವುದೇ ಮೆಡಿಸಿನ್ಸ್ ಇಲ್ಲದೇನೆ. ಯಾಕಂದರೆ ಸುಮಾರು ಜನ ಪೇಷಂಟ್ಸಿಗೆ ಪೇನ್ ಕಿಲ್ಲರ್ಸ್ ತೊಗೊಳ್ತಿರ್ತಾರೆ, ಮೋರ್ ದೆನ್ 3 ಮಂತ್ಸ್ 4 ಮಂತ್ಸ್ ತೊಗೊಂಡಾಗ ಅವರಿಗೆ ಸೈಡ್ ಎಫೆಕ್ಟ್ಸ್, ಸಮ್ ಗ್ಯಾಸ್ಟ್ರೈಟಿಸ್ ತೋರಿಸುತ್ತೆ ಅಥವಾ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಥರದ್ದು ಹೋಮಿಯೋಪತಿಕ್ ಮೆಡಿಸಿನಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಕಂಪಲ್ಸರಿ ಅಲ್ವಾ, ಈಗ ನೀವು ಫುಡ್ ಐಟಮಲ್ಲೂ ಕೂಡ, ಸೊ ಒಬ್ಬರಿಗೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಏನಾದರೂ ತೊಗೊಂಡಾಗ ಜಾಯಿಂಟ್ ಪೇನ್ ತುಂಬ ಜಾಸ್ತಿ ಆಗುತ್ತೆ, ಅದೇ ಬೇರೆ ಪರ್ಸನಿಗೆ ಆಗೋದಿಲ್ಲ. ಬಿಕಾಸ್ ಬಾಡಿ ಸೆನ್ಸಿಟಿವಿಟಿ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಇರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಕ್ಷನ್ ಆಗಬೇಕಾದಾಗ ಕೂಡ ಹಾಗೆ, ನಾವು ಮೆಡಿಸಿನ್ಸ್ ಕೊಟ್ಟಾಗ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ, ಎಷ್ಟು % ಇಂಪ್ರೂವ್ಮೆಂಟ್ ಬರುತ್ತೆ ನಿಮಗೆ. ಸೆಕೆಂಡ್ ಡೇ, ಥರ್ಡ್ ಡೇ ಅಲ್ಲೂ ಕೂಡ ನಾವು ನೋಡಿದ್ದೀವಿ ಮೆಡಿಸಿನ್ಸ್ ತೊಗೊಂಡು ವಿತಿನ್ ಸೆಕೆಂಡ್ ಡೇ, ಫಸ್ಟ್ ಡೇ ಅಲ್ಲಿ ಡಿಸ್ಕಂಫರ್ಟ್ನೆಸ್ ಕಡಿಮೆ ಆಗುತ್ತೆ. ಪೇಷಂಟ್ಸೇ ಹೇಳ್ತಾರೆ, ಸೊ ವಾಕಿಂಗ್ ಮುಂಚೆ ಎಷ್ಟು ಡಿಸ್ಕಂಫರ್ಟ್ ಆಗ್ತಾ ಇತ್ತು, ವಿತ್ ಸಪೋರ್ಟ್ ವಾಕ್ ಮಾಡೋದು, ಇವಾಗ ವಿತೌಟ್ ಸಪೋರ್ಟ್ ವಾಕ್ ಮಾಡ್ತಿದ್ದಾರೆ. ಸೊ ಈಗ ಆಚೆನೇ ಬರ್ತಾ ಇರಲಿಲ್ಲ ಮನೆಯಿಂದ, ಈಗ ಹೊರಗಡೆ ಹೋಗಿ ವಾಕ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಲೆವೆಲ್ಸ್ ಆಫ್ ಇಂಪ್ರೂವ್ಮೆಂಟ್ ತೋರಿಸುತ್ತೆ. ಅದು ಅಗೇನ್ ಪರ್ಸನ್ ಮೇಲೇ ಡಿಪೆಂಡ್ ಆಗುತ್ತೆ. ಕೆಲವು ಪೇಷಂಟ್ಸ್ ಇದ್ದಾರೆ 90 ಏಜ್ ಇದೆ, ಇವಾಗೂ ಕೂಡ ಮೈಲ್ಡ್ ಆಸ್ಟಿಯೋ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗಿದೆ. ಸೊ 60 ಏಜ್ ಇರೋರಿಗೆ 90 ಏಜ್ ಇರೋರಿಗೆ ಡಿಫ್ರೆನ್ಸ್ ಆಗೇ ಆಗುತ್ತೆ.
ಸೊ 90 ಏಜ್ ಇರೋರಿಗೆ ಇಮ್ಯುನಿಟಿ ಪವರ್ ತುಂಬಾನೇ ಬೆಟರ್ ಇದೆ. ಸೊ ಅದಕ್ಕಾಗಿನೇ ಅವರಿಗೆ ಇಷ್ಟು ವರ್ಷ ಕೂಡ ಬಂದಿರಲಿಲ್ಲ, ಈ ಲಾಸ್ಟ್ ಸ್ಟೇಜಸ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇವರಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ ಕೊಟ್ಟಾಗ ಇಂಪ್ರೂವ್ಮೆಂಟ್ಸ್ ಬಂದೇ ಬರುತ್ತೆ. ಅಗೇನ್ ಡಿಫರ್ಸ್ ವಿತ್ ಡ್ಯೂರೇಷನ್ಸ್. ಸೊ ಮ್ಯಾಕ್ಸಿಮಮ್ ನಾವೇನು ಹೇಳ್ತೇವೆ 15-20 ಡೇಸ್ ಅಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ ಇಂದ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ. ಕಾರ್ಯಕ್ರಮದಲ್ಲಿ ಬಂದು ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಆಯ್ತು ಸರ್, ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿಯನ್ನು ಮಾಡುತ್ತೆ. ಈ ವೆರಿಕೋಸ್ ವೇನ್ಸು ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟ್ ಬಟ್ರೆ ನಮ್ಮ ಹೋಮಿಯೋಪತಿಲಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.